ಆ ತರಹ ಅರಳಿದ ಕಮಲದ ದಳದಂತೆ ನೇತ್ರವನ್ನ ಪಡೆದ ಆ ಭಗವಂತ ಯಾವಾಗಲೂ ನಿಶ್ಚಿಂತನಾಗಿದ್ದ. ದೇವರಿಗೆ ಚಿಂತೆ ಇಲ್ಲ ಅಂತ ಚಿಂತನೆ ಮಾಡಿದರೆ ನಮ್ಮ ಚಿಂತೆಯೆಲ್ಲ ಹೋಗುವಂತೆ ಮಾಡಿ ನಾವು ಚಿಂತಿಸಿದ್ದನ್ನೆಲ್ಲ ಕೊಡುವಂತಹ ಚಿಂತಾಮಯ ಆ ಪರಮಾತ್ಮ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ. ದೇವರಿಗೆ ಎಷ್ಟೇ ಕಾರ್ಯಗಳಿದ್ದರೂ ಚಿಂತೆ ಸ್ವಲ್ಪವೂ ಇಲ್ಲ, ನಿಶ್ಚಿಂತನಾಗಿದ್ದಾನೆ ಅಂತ ನಾವು ಚಿಂತನೆ ಮಾಡಿದರೆ ದೇವರ ಬಗ್ಗೆ ನಮಗಿರೋ ಚಿಂತೆಯನ್ನು ದೇವರು ಪರಿಹಾರ ಮಾಡ್ತಾನೆ. ಚಿಂತೆ ಪರಿಹಾರ ಮಾಡುವುದು ಮಾತ್ರ ಅಲ್ಲ, ನಾವು ಚಿಂತಿಸಿದ್ದನ್ನ ಬಯಸಿದ್ದನ್ನೆಲ್ಲ ಕೊಡ್ತಾನೆ ಅನ್ನುವುದಕ್ಕೆ ಆ ಪರಮಾತ್ಮನಿಗೆ ಚಿಂತಾಮಯ ಅಂತ ಹೆಸರು. ಈ ಕ್ಷೇತ ಚಿಂತಾಮಯಮೇನಮೀಶ್ವರಂ ಯಾವನ್ಮನೋಧಾರಣ ಯಾವತಿಷ್ಠತೆ. ದ್ವಿತೀಯ ಸ್ಕಂದದಲ್ಲಿ ಭಾಗವತದಲ್ಲಿಯೇ ಮುಂದೆ ಹೇಳ್ತಾರೆ ಚಿಂತಾಮಯ ಅಂತ. ಮೇಲ್ನೋಟಕ್ಕೆ ಬಹಳ ಚಿಂತೆ ಮಾಡ್ತಾನೆ ದೇವರು ಅಂತ ಅರ್ಥ ಆಗ್ತದೆ. ಚಿಂತಿತ ಅರ್ಥ ಪ್ರದೋಯತಃ ಅಂತ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಬಯಸಿದ್ದನ್ನೆಲ್ಲ ಕೊಡ್ತಾನೆ, ಆದ್ದರಿಂದ ದೇವರಿಗೆ ಚಿಂತಾಮಯ ಅಂತಾರೆ. ಅವನಿಗೆ ಚಿಂತೆ ಇದೆ ಅಂತ